ನೇತ್ರ ಮಂಜುನಾಥ್ ಮಾತಾಡ್ತಾ ಇದೀನಿ, ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ. ನೋಡಿ, ಬೆಳಗ್ಗೆಯಿಂದ ಸುಮಾರು ಒಂದು 4 ಅಪ್ಡೇಟ್ಸ್ ಆಯಿತು ಆಕ್ಸಿಡೆಂಟ್ಸು. ಬೆಂಗಳೂರಲ್ಲಿ ಆಗಿರೋ ಎಲ್ಲ ಅಪ್ಡೇಟ್ಸ್ ನೋಡ್ಕೊಂಡು ಬರ್ತಾ ಇದೆ. ನನ್ನ ಕಣ್ಮುಂದೆ ನಡೆದಂತ ಘಟನೆ ಇದು. 108 ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ. ಮೊನ್ನೆ ಒಂದು ಕೊಟ್ವಿ, ನಾವು ಒಂದು ಮಾಹಿತಿ ಕೊಟ್ವಿ, ಆದ್ರೆ ಈಗ ಬಂದಿದೆ ತಗೊಂಡು ಏನ್ ಮಾಡ್ತೀರಾ ಸರ್? ಹೇಳ್ತಾನೆ 108 ಅನ್ಗೊಂಡಹಳ್ಳಿಯಿಂದ ಬರಬೇಕು ಅಂತ ಹೇಳ್ತಾನೆ. ಕೋಲಾರ ಹೈವೇ ಹೇಳ್ಕೊಳ್ಳೋದಕ್ಕೆ ಮಾತ್ರ ಸಾವಿರಾರು ಗಾಡಿ ಓಡಾಡುತ್ತೆ. ಅದ್ರ ಯೋಗ್ಯತೆಗೆ ಒಂದೇ ಒಂದು ಆಂಬುಲೆನ್ಸ್ ಸ್ಟ್ಯಾಂಡ್ ಬೈ ಇಟ್ಕೊಳಕ್ಕಾಗಲ್ಲ. ವರ್ಷಕ್ಕೆ 30-40 ಲಕ್ಷ ಬಿಲ್ ಮಾಡ್ತಾರೆ. ಆ ದುಡ್ಡು ಯಾರಿಗೋಗುತ್ತೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಮಾತ್ರ ಇಷ್ಟು ಸಾವಿರಾರು ಬಂದ್ ಜನ ಸೇರ್ತಾರೆ. ಅರ್ಥ ಆಯ್ತಾ? ಇವ್ರಿಗಿರೋ ಮಾನವೀಯತೆ ಬೇರೆಯವ್ರಿಗಿಲ್ಲ ಅಂತಂದ್ರೆ ಏನ್ ಮಾಡೋದು? ಬೇರೆ ಟೈಮ್ ನೋಡೋ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ ಟಿವಿಗಳಲ್ಲಿ ಕೂತ್ಕೊಂಡು. ದಯವಿಟ್ಟು ನಾನು ಕಳಿಸೋಂತ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಬೇಕು. ರಕ್ತದಾನ ಮಹಾದಾನ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ. ನೋಡಿ, ಕಣ್ಮುಂದೆ ಆಗಿರೋಂತ ಆಕ್ಸಿಡೆಂಟ್ ಇದು, ಯಾರೋ ಕಳ್ಸಿರೋದಲ್ಲ, ಕಣ್ಮುಂದೆ ಆಗಿರೋಂಥದ್ದು. 20 ನಿಮಿಷ ಆಗಿದೆ, ಈಗ ಕಳಿಸಿದರೆ ಅದು 40 ನಿಮಿಷ ಆಗುತ್ತೆ ಅಂತ ಹೇಳಿ. ನಿಮ್ ಕೈಲಾದ್ರೆ ತಗೊಂಡು ಹೋಗಿ ಅಂತ ಹೇಳ್ತಾನೆ. ಸಾರ್ವಜನಿಕರಿಗಿರೋ ಮಾನವೀಯತೆ ಸರ್ಕಾರದ ಸಂಬಳ ತಗೊಳ್ಳೋರ್ಗಿಲ್ಲ ಅಂತ ನಾವೇನ್ ಮಾಡೋದು? ದಯವಿಟ್ಟು ಇದನ್ನ ಎಲ್ಲಾ ಕಡೆ ಶೇರ್ ಮಾಡಿ.